ಕಾರ್ತಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನಮಸ್ಕಾರಗಳು ಆ್ಯಂಡ್ ಹಾಯ್ ಟು ನ್ಯೂ ವ್ಯೂವರ್ಸ್. I am back with another special video that is with my family. ವಿಡಿಯೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಲಿಪ್ಸ್ನ ನೀವು ನೋಡಿರೋ ಥರ ದಿಸ್ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಮತ್ತೆ ನಮ್ಮ ತಾಯಿ ಪ್ಲೇಸಿಗೆ ಬಂದಿದ್ದೀನಿ ಇಲ್ಲಿಗೆ ಫಾರ್ ಸೆಲೆಬ್ರೇಟಿಂಗ್ ಸ್ಮಾಲ್ ಫೆಸ್ಟಿವಲ್. ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲರಿಗೂ ಫ್ರೂಟ್ ಸಲಾಡ್ನ ಕೊಡೋಕೆ ಹೋಗ್ತಾ ಇದ್ದೀನಿ. ಎವ್ರಿಬಡಿ ವಾಸ್ ಸೋ ಶೈ ಟು ಕಮ್ ಆನ್ ದ ಕ್ಯಾಮ್ರಾ, ಯು ನೋ ದೇ ಡೋಂಟ್ ವಾಂಟ್ ಟು ಕಮ್ ಬಟ್ ಸ್ಟಿಲ್ they want to show themselves. Yeah. ಹಾಗೆ ಫ್ಯಾಮಿಲಿ ಎಲ್ಲ ಮಾತಾಡ್ತಾ ನಾವು ಸಡನ್ನಾಗಿ ಸ್ಮಾಲ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ವಿ. ದಟ್ ಈಸ್ ಕಲತಿಗಿರಿ ವಿಚ್ ಈಸ್ ಕ್ಲೋಸ್ ಟು ಮೈ ಮದರ್ಸ್ ಪ್ಲೇಸ್. ಎಕ್ಸಾಕ್ಟ್ಲಿ 20 to 30 minutes ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಾವಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ವಿ ವೇರ್ ಇನ್ 2 cars. ಸೊ ಒಂದು ಕಾರ್ ಮುಂಚೆ ಹೋಗಿತ್ತು, ಇನ್ನೊಂದು ಕಾರ್ ನನ್ನ ತಮ್ಮನ ಕಾರಲ್ಲಿ ನಾವೆಲ್ಲ ಹಿಂದೆಯಿಂದ ಹೋಗ್ತಿದ್ವಿ. ನಮ್ಮ ತಾಯಿ ಪ್ಲೇಸಿಗೆ ಬಂದಾಗ ಈ ರೋಡ್ವೇಸ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನೀವು ಎಲ್ಲಿ ನೋಡಿದ್ರೂ ಈ ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಇವುಗಳೇ ನೋಡೋಕ್ಕೆ ಸಿಗುತ್ತೆ ನಿಮಗೆ ರೋಡ್ನಲ್ಲಿ. ಸೊ ನಾವು ಕಲತಿಗಿರಿಗೆ ಇವಾಗ ರೀಚ್ ಆದ್ವಿ ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್. ಗಾಯ್ಸ್, ನಾನಂತೂ ವಿತೌಟ್ ಸನ್ಸ್ಕ್ರೀನ್ ಆ್ಯಂಡ್ ಮಾಸ್ಕ್ ಐ ರಿಯಲಿ ಕಾಂಟ್ ಸ್ಟೆಪ್ ಔಟ್. ನನಗಂತೂ ಈ 2 ಥಿಂಗ್ಸ್ ಯಾವಾಗಲೂ ಇರಲೇಬೇಕು ಟು ಅವಾಯ್ಡ್ ದ ಪೊಲ್ಯೂಷನ್ ಆ್ಯಂಡ್ ದ ಸನ್ಲೈಟ್. I was just remembering when was I visited this place last time anta, but exactly I don't remember when I visited the last time. ಬಟ್ ಒಂದಂತೂ ನೆನಪಿದೆ, ನಾನು ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ನಾನು ಇದನ್ನು ನನ್ನ ಫ್ಯಾಮಿಲಿ ಜೊತೆಲಿ ವಿಸಿಟ್ ಮಾಡಿದ್ದೆ ಈ ಜಾಗನ. ಈ ಕಲತಿಗಿರಿನಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದೇ ದೇವಸ್ಥಾನದ ಎಂಟ್ರೆನ್ಸು. ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಹರಿಯೋ ನೀರನ್ನೇ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಇದೊಂದು ಲೆವೆಲ್ ಆದರೆ ಇವಾಗ ನೆಕ್ಸ್ಟ್ ನಾವು ಮೇಲೆ ಹೋಗ್ತಿದ್ದೀವಿ ನೋಡಿ, ಇದೊಂದು ಅನದರ್ ಲೆವೆಲ್. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲೂ ಹರಿಯೋ ನೀರು ಬರ್ತಾ ಇರುತ್ತೆ ಮೇಲಿಂದ ಫ್ರಮ್ ದ ಟಾಪ್ ಆಫ್ ದ ಮೌಂಟೇನ್. ಇದೆಲ್ಲ ಸ್ಟೇಟ್ಸು ನೀವು ನೋಡ್ತಾ ಇರ್ಬೋದು. ಬಟ್ ಇದನ್ನು ಕ್ಲೈಮ್ ಮಾಡಬೇಕಂದ್ರೆ ಹುಷಾರಾಗಿ ಕ್ಲೈಮ್ ಮಾಡಬೇಕು. ವಾಟ್ ಅ ಬ್ಯೂಟಿಫುಲ್ ವ್ಯೂ ಅಲ್ವಾ. ಇಲ್ಲಿ ಜನಗಳ ನಾಯ್ಸಿಗಿಂತ ನೇಚರ್ ಸೌಂಡೇ ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಅಂದರೆ ಈ ಬರ್ಡ್ಸ್ದು, ಈ ಹರಿಯೋ ನದಿ ಸೌಂಡು ಇದೆಲ್ಲ ಕ್ಲಿಯರಾಗಿ ಕೇಳಿಸುತ್ತೆ ಇಲ್ಲಿ. ನೋಡ್ತಾ ಇದ್ದೀರಾ ಅಲ್ವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಕೇರ್ಫುಲ್ಲಾಗಿ ಸ್ಟೆಪ್ಸ್ನ ತೊಗೊಂಡು ವಿತ್ ದ ಸಪೋರ್ಟ್ ಆಫ್ ಮೌಂಟೇನ್ ಹೆಂಗೆ ಕ್ರಾಸ್ ಮಾಡಿ ಹೋಗ್ತಾ ಇದ್ದಾರೆ ಅಂತ. ಇಲ್ಲಿ ನನಗೆ ದರ್ಶು ಹೆಲ್ಪ್ ಮಾಡ್ತಾ ಇದ್ದ ಬಿಕಾಸ್ ಐ ವಾಸ್ ಹೋಲ್ಡಿಂಗ್ ಅ ಫೋನ್ ಫಾರ್ ವ್ಲಾಗಿಂಗ್. ಸೊ ನಾನು ಕ್ರಾಸ್ ಮಾಡಿ ಹೋದೆ ಆ್ಯಂಡ್ ಈ ಪುಟಾಣಿಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೀರಲ್ಲಿ ಹೋಗಿ ಆಟ ಆಡೋಕ್ಕೆ. ಬಟ್ ಎಸ್, ವಿದೀಪ್ನಂತೂ ನಾನು ಕಳಿಸ್ಲಿಲ್ಲ ಬಿಕಾಸ್ ವಿ ಹ್ಯಾಡ್ ಅ ಫ್ಲೈಟ್ ಇನ್ ದ ನೆಕ್ಸ್ಟ್ ಡೇ. ಸೊ ಹಂಗಾಗಿ ವಿದೀಪ್ ಶಿ ಡಿಡ್ಂಟ್ ಗೋ ಟು ದ ವಾಟರ್. ಇಲ್ಲಿ ನೋಡಿ ನೀರು ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಾ ಹೋಗ್ತಾ ಇದೆ. ದಿಸ್ ಇಸ್ ಮೈ ಪ್ರೇಮ ಆಂಟಿ. ಶಿ ಈಸ್ ಲೈಕ್ ಎನರ್ಜೆಟಿಕ್ ಆಂಟಿ ಫಾರ್ ಅಸ್. ಎಲ್ಲಿ ನೋಡಿದ್ರು ನೀವು ಅವ್ರು ಡಾನ್ಸ್ ಮಾಡೋದೇ ನೋಡ್ತಾ ಇರ್ಬೋದು. ಶಿ ಈಸ್ ಲೈಕ್ ಫುಲ್ ಆನ್. ಅವ್ರು ಆ್ಯಕ್ಚುಲಿ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಲೈಫ್ನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಶಿ ನೋಸ್ ಹೌ ಟು ಬ್ಯಾಲೆನ್ಸ್. ದಟ್ ಈಸ್ ಅ ಗುಡ್ ಥಿಂಗ್ ಅಬೌಟ್ ಹರ್. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೀರಲ್ಲಿ ಚೆನ್ನಾಗಿ ಸ್ಪೆಂಡ್ ಮಾಡಿ ಸ್ನಾನ ಮಾಡಿ ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಪಾರ್ಟ್. ಸೊ ಫೋಟೋ ಟೈಮ್ ಅಗೇನ್. ಸೊ ಫೋಟೋ ತೆಗಿತಾ ಇದೆ ಆ್ಯಂಡ್ ದಿಸ್ ಇಸ್ ಮೈ ಫ್ಯಾಮಿಲಿ ಮೆಂಬರ್ಸ್. ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಬಟ್ ನಾನಂತೂ ನೀರಲ್ಲಿ ಹೋಗಿಲ್ಲ. ಐ ಸೆಡ್ ಟೋಲ್ಡ್ ಯು ಹ್ಯಾಡ್ ಅ ಫ್ಲೈಟ್ ಇನ್ ದ ನೆಕ್ಸ್ಟ್ ಡೇ ಆ್ಯಂಡ್ ದಿಸ್ ಇಸ್ ಹೌ ವಿ ಎಂಜಾಯ್ಡ್ ದ ಶಾರ್ಟ್ ಟ್ರಿಪ್ ಅಟ್ ಕಲತಿಗಿರಿ.
ಅದಾದಮೇಲೆ ಸೀದಾ ನಾವು ಮನೆಗೆ ಹೊರಟಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಪೂಜೆ ಟೈಮ್. ಆ್ಯಸ್ ಐ ಮೆನ್ಷನ್ಡ್ ಯು ಅರ್ಲಿಯರ್, ನಾವಿಲ್ಲಿ ಸ್ಮಾಲ್ ಫೆಸ್ಟಿವಲಿಗೆ ಬಂದಿದ್ದೀವಿ ಅಂತ. ಇಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸ್ಗೆ ಪೂಜೆ ನಡೀತಾ ಇದೆ. ಅವ್ರಿಗೆ ಇಷ್ಟ ಆಗಿರೋ ಎಲ್ಲ ಫುಡ್ ಐಟಮ್ಸ್ನ ಮಾಡಿ ನಾವು ಈ ಥರ ಅವ್ರಿಗೆ ಪೂಜೆ ಸಲ್ಲಿಸ್ತೀವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒನ್ ಬೈ ಒನ್ ಬಂದು ಪೂಜೆ ಮಾಡ್ತಾರೆ. ಇವರು ವಿಡಿಯೋದಲ್ಲಿ ಬರಬೇಕು ಅಂತಲೇ 3 ಜನ ನಿಂತ್ಕೊಂಡಿದ್ದಾರೆ ಇಲ್ಲಿ. ಹಾಯ್ ಚಿಂಟು, ಅಲ್ಲ ಗೌತಮ್, ಏನ್ ಮಾಡ್ತಿದ್ಯಾ? ನೀವು ಇಷ್ಟು ಮುದ್ದೆ ತಿಂತೀಯನಾ? ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರೂ ಊಟ ಕೂತಿದ್ದಾರೆ ಇಲ್ಲಿ. ಗೈಸ್, ಇಲ್ಲಿ ನನ್ನ ಬಿಲೇಟೆಡ್ ಬರ್ಡೇ ಸೆಲೆಬ್ರೇಷನ್ ನಡೀತಿದೆ. ದಿಸ್ ವಾಸ್ ಎಂಟೈರ್ಲಿ ಪ್ಲ್ಯಾನ್ಡ್ ಬೈ ಅರ್ಷಾ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ದಿಸ್ ವಿಲ್ ಬಿ ಲೈಕ್ ವೆರಿ ಸ್ಪೆಷಲ್ ಟು ಮೀ. ಹೇಳಬೇಕು ಅಂದರೆ ಈ ಥರ ನಾನು ಸೆಲೆಬ್ರೇಟ್ ಮಾಡಿರಲಿಲ್ಲ ಮುಂಚೆ. ಅಂದರೆ ತುಂಬ ವರ್ಷಗಳಾದಮೇಲೆ ಈ ಥರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ನಮ್ಮ ತಾಯಿ ಸೈಡಲ್ಲಿರೋರು ಎಲ್ಲರ ಜೊತೆಲೂ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಆಯಿತು ನನಗೆ ಈ ಥರ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಮೈ ಅಪ್ಪಾಜಿ. ಈ ವಾಸ್ ಸೋ ಎಮೋಷ್ನಲ್ ಆನ್ ದಟ್ ಡೇ. ಸೊ ಅದಕ್ಕೆ ಸ್ವಲ್ಪ ಮೂಡ್ ಚೇಂಜ್ ಮಾಡೋಣ ಅಂತ ವಿ ಕಮ್ ಅಪ್ ವಿತ್ ಅ ಡಾನ್ಸ್ ಪರ್ಫಾರ್ಮೆನ್ಸ್. ಗೈಸ್, ದಿಸ್ ಇಸ್ ಮೈ ಹಸ್ಬೆಂಡ್. ಈಸ್ ಫ್ರಮ್ ನಾರ್ತ್ ಆ್ಯಂಡ್ ಆ್ಯಕ್ಚುಲಿ ಐ ಆಮ್ ನಾಟ್ ಅ ಡ್ಯಾನ್ಸ್ ಪರ್ಸನ್ ಎಟ್ ಆಲ್. ಸುಮ್ಮನೆ ಅವ್ರನ್ನ ನೋಡಿ ಡ್ಯಾನ್ಸ್ ಮಾಡ್ತಿದ್ದೀನಿ ಅಷ್ಟೇ. ಬಿಕಾಸ್ ಅವ್ರ ಕಡೆ ಎಲ್ಲ ಫಂಕ್ಷನ್ ವಿತೌಟ್ ಡಾನ್ಸ್, ದ ಫಂಕ್ಷನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಲೈಕ್ ಇನ್ಕಂಪ್ಲೀಟ್. ಸೊ ಜಸ್ಟ್ ಅವ್ರನ್ನ ನೋಡಿ ಡ್ಯಾನ್ಸ್ ಮಾಡ್ತಿರೋದು ಎಲ್ಲರ ಖುಷಿಗೋಸ್ಕರ ಅಷ್ಟೇ. ಆ್ಯಂಡ್ ದಿಸ್ ಸಾಂಗ್ ಇಸ್ ವಿದೀಪ್ಸ್ ಕೋರ್ ಫೇವ್ರೆಟ್ ಸಾಂಗ್. ಎಲ್ಲಿ ನೋಡಿದ್ರೂ ಈ ಸಾಂಗಿಗೆ ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ. ಬ್ಯಾಂಗಲ್ ಬಂಗಾರಿ ಸಾಂಗ್. ಗೈಸ್, ಐ ಮಸ್ಟ್ ಸೇ ದಿಸ್, ಐ ಹ್ಯಾವ್ ಲಿವ್ಡ್ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್ ಹಿಯರ್ ಅಂತಲೇ ಹೇಳ್ಬೋದು ನಾನು. I'm going to carry all these beautiful memories along with me. No matter how far I live away from my family, but these memories will always makes me happy. Guys, I know that we are dancing very crazy, but we are not a professional dancer here. ಆ ಖುಷಿನಲ್ಲಿ ಈ ಥರ ಸ್ಟೆಪ್ಸ್ ಬಂದುಬಿಡುತ್ತೆ. ಅದು ಜಸ್ಟ್ ಫ್ಲೋನಲ್ಲಿ ನಾವು ಹೆಂಗೆ ಬರುತ್ತೆ ಆ ಥರ ಡ್ಯಾನ್ಸ್ ಮಾಡ್ತಾ ಇದ್ವಿ ಅಲ್ಲಿ. ಆ್ಯಂಡ್ ದಿಸ್ ಒನ್ ಈಸ್ Arsha's ಆ್ಯಂಡ್ Darsha's ಫೇವ್ರೆಟ್ ಸಾಂಗ್. ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಚಿಂಟುನ Arshi just dragged him for the dance. And this Chintu's performance is so funny alva illi. Guys, ನಾವು ಡಾನ್ಸ್ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ದಿಸ್ ಇಸ್ ಹೌ ವಿ ಸ್ಪೆಂಡ್ ದ್ಯಾಟ್ ಸ್ಪೆಷಲ್ ನೈಟ್. So all done, and now it's a time for a family photo. Yes, it's captured now. So thanks for watching this vlog, guys, and I hope you guys like this. Please share, subscribe and like the video. Thank you so much.